ಜಾತಿ ನಿಂದನೆ ಕೇಸಲ್ಲಿ ಶಾಸಕ ಮುನಿರತ್ನ ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೂಡ ಮುನಿರತ್ನ ಅವರ ವಿಚಾರಣೆ ಆಗತ್ತೆ. ಎರಡನೇ ದಿನದ ಪೊಲೀಸರ ಕಸ್ಟಡಿ ಇವತ್ತು ಮುಗಿಯುತ್ತೆ. ಇವತ್ತು ಕಸ್ಟಡಿಯ ಕೊನೆ ದಿನ ಇರುವಂತಹ ಹಿನ್ನೆಲೆಯಲ್ಲಿ ಇವತ್ತು ಕೂಡ ತೀವ್ರ ವಿಚಾರಣೆ ಮಾಡುವಂತ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ನಿನ್ನೆ 3-4 ಗಂಟೆಗಳ ಕಾಲ ನಿರಂತರವಾಗಿ ವಿಚಾರಣೆಯನ್ನು ನಡೆಸಿದ್ರು ಅಧಿಕಾರಿಗಳು. ಇವತ್ತು ಕೂಡ ಅದು ಮುಂದುವರಿಯುತ್ತೆ. ನಿನ್ನೆ ಕೇಳುವಂಥ ಪ್ರಶ್ನೆಗಳಿಗೆ ಸರಿಯಾದ ರೀತಿಯಲ್ಲಿ ಉತ್ತರ ಸಿಕ್ಕಿಲ್ಲ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಇವತ್ತು ಕೂಡ ಯಾಕಂದರೆ 2 ದಿನ ಕಸ್ಟಡಿಗೆ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಈ ಪ್ರಕರಣದ ಬಗ್ಗೆ ಅದೆಲ್ಲ ಮಾಹಿತಿಯನ್ನು ಪಡೆಯುವಂಥ ಕೆಲಸವನ್ನು ತನಿಖಾಧಿಕಾರಿಗಳು ಮಾಡ್ತಾರೆ. ನಿನ್ನೆ ಕೇಳುವಂಥ ಪ್ರಶ್ನೆಗಳಿಗೆ ಸರಿಯಾದ ರೀತಿಯಲ್ಲಿ ಉತ್ತರ ಕೊಡಲಿಲ್ಲ ಅಂತೆ. ನನಗೇನು ಗೊತ್ತಿಲ್ಲ, ಇದೆಲ್ಲವೂ ಕೂಡ ರಾಜಕೀಯ ಪ್ರೇರಿತ ಆ ರೀತಿಯ ಮಾತುಗಳು. ಅಂದರೆ ಯಾಕೆ ನೀವು ಈ ರೀತಿಯಾಗಿ ಬೆದರಿಕೆನ ಹಾಕಿದ್ರಿ, 30 ಲಕ್ಷ ರೂಪಾಯಿ ಯಾಕೆ ಕೊಡಬೇಕು, ಯಾವಾಗಿಂದ ಇವರು ಪರಿಚಯ, ಈ ರೀತಿಯ ಪ್ರಶ್ನೆಗಳು ಸಹಜವಾಗಿ ಇತ್ತು. ಆದರೆ ಆ ಎಲ್ಲ ಪ್ರಶ್ನೆಗಳಿಗೆ ಮುನಿರತ್ನ ಅವರಿಂದ ಸರಿಯಾದ ರೀತಿಯಲ್ಲಿ ಉತ್ತರ ಸಿಕ್ಕಿಲ್ಲ, ಉತ್ತರ ಬಂದಿಲ್ಲ ಅನ್ನೋದು ಕೂಡ ಗೊತ್ತಾಗ್ತಾ ಇತ್ತು. ಇವತ್ತು ಕೂಡ ಅದು ಮುಂದುವರಿಯುತ್ತೆ. ಉತ್ತರ ಕೊಟ್ಟಿಲ್ಲ ಅಂತೇಳಿ ಸುಮ್ಮನೆ ಅಂತೂ ಇರೋದಿಲ್ಲ. ಪೊಲೀಸ್ನವರಿಗೆ ಗೊತ್ತಿರುತ್ತೆ ಯಾವ ರೀತಿಯಾಗಿ ಬಾಯಿ ಬಿಡಿಸಬೇಕು ಅಂತೇಳಿ. ನನಗೇನು ಗೊತ್ತಿಲ್ಲ ಅಂತೇಳಿ ಸುಮ್ಮನೆ ಕೂತ್ಕೊಂಡ್ರೆ ಆಗೋದಿಲ್ಲ. ಇವತ್ತು ವಿಚಾರಣೆ ನಡೆಯುತ್ತೆ. ಒಂದು ವೇಳೆ ಇವತ್ತು ವಿಚಾರಣೆ ಆಗಿಲ್ಲ ಅಂತಂದರೆ ಏನು ಮಾಡ್ತಾರೆ, ಮತ್ತೆ ಕಸ್ಟಡಿಗೆ ಕೇಳ್ತಾರೆ. ಪೊಲೀಸರ ವಿಚಾರಣೆ ವೇಳೆ ನಂದೇನು ತಪ್ಪಿಲ್ಲ, ಇದು ರಾಜಕೀಯ ಷಡ್ಯಂತ್ರ ಅಂತ ಶಾಸಕರು ಹೇಳ್ತಾ ಇದ್ದಾರಂತೆ. ಇವತ್ತು ಮತ್ತೆ ಶಾಸಕ ಮುನಿರತ್ನಗೆ ವಿಚಾರಣೆ ಆಗತ್ತೆ. ಇವತ್ತು ವಾಯ್ಸ್ ಸ್ಯಾಂಪಲ್ ಪಡೆಯುವಂಥ ಸಾಧ್ಯತೆ ಹೆಚ್ಚಾಗಿದೆ. ಅದರ ಒಂದು ಪರೀಕ್ಷೆ ಬರಬಹುದು ಅಂತೇಳಿ ವಾಯ್ಸ್ ಸ್ಯಾಂಪಲನ್ನು ಪಡಿತಾರೆ. ಅಂದರೆ ಈ ಆಡಿಯೋ ಮತ್ತು ವಿಡಿಯೋ ವಿಚಾರವಾಗಿ ಮುನಿರತ್ನ ವಾಯ್ಸ್ ಸ್ಯಾಂಪಲನ್ನು ಪಡೆದು FSLಗೆ ರವಾನೆ ಮಾಡಲಾಗುತ್ತೆ. ಸದ್ಯ ಅಶೋಕನಗರ ಠಾಣೆಯಲ್ಲಿ ಶಾಸಕ ಮುನಿರತ್ನ ಅವರು ಇದ್ದಾರೆ. ಜಾತಿ ನಿಂದನೆ ಕೇಸ್ನಡಿ ವಯಾಲಿ ಕಾವಲು ಪೊಲೀಸರಿಗಾಗಲೇ ಬಂಧನ ಮಾಡಿದ್ದಾರೆ. ACP ಪ್ರಕಾಶ್ ರೆಡ್ಡಿ ನೇತೃತ್ವದಲ್ಲಿ ನಡೀತಾ ಇರುವಂಥ ತನಿಖೆ ಇದು. ಕೇಳುವಂಥ ಪ್ರಶ್ನೆಗಳಿಗೆ ಸರಿಯಾದ ರೀತಿಯಲ್ಲಿ ಉತ್ತರಗಳು ಸಿಗ್ತಾ ಇಲ್ಲ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಹಾಗಾಗಿ ಇವತ್ತು ಕೂಡ ಪ್ರಶ್ನೆಗಳ ಸುರಿಮಳೆ ಇರುತ್ತೆ. ಆ ಪ್ರಶ್ನೆಗಳಿಗೆ, ಉಳಿದಿರುವಂಥ ಪ್ರಶ್ನೆಗಳಿಗೆ ಇವರ ಕಡೆಯಿಂದ ಉತ್ತರ ಸಿಗುತ್ತಾ. ಇದರ ಜೊತೆಗೆ ಇವರ ವಾಯ್ಸ್ ಸ್ಯಾಂಪಲ್ ಏನಿದೆಯಲ್ಲ ಅದು FSLಗೆ ರವಾನೆ ಮಾಡಲಾಗತ್ತೆ. ಅಲ್ಲಿಂದ ಯಾಕಂದರೆ ಮಾಹಿತಿ ಗೊತ್ತಾಗಬೇಕು, ಸತ್ಯಾಸತ್ಯತೆ ಹೊರಗಡೆ ಬರಬೇಕಲ್ವಾ. ಅದು ಮಾತನಾಡಿರುವಂಥ ಆಡಿಯೋ ಇವರದ್ದೇ ಅಥವಾ ಈ AI ತಂತ್ರಜ್ಞಾನವನ್ನು ಬಳಸಿ ಹಿಂಗೆ ಮಾಡಲಾಗಿದೆ ಅನ್ನೋಂಥ ಅನುಮಾನ ಕೂಡ ಸಹಜವಾಗಿ ಇರುವಂಥದ್ದು. ಯಾಕಂದರೆ ಏನು ಬೇಕಾದರೂ ಮಾಡ್ಬೋದು. ಈ ತಂತ್ರಜ್ಞಾನ ಬಂದಾದ ನಂತರ ಇವರೇ ಅಂತ ಕೂಡ ಹೇಳೋಕ್ಕಾಗೋದಿಲ್ಲ. ಈಗ ಅದೇ ವಾದವನ್ನು ಮಾಡ್ತಾ ಇರುವಂಥದ್ದು ಮುನಿರತ್ನ ಅವರು. ಆಡಿಯೋ ನಂದಿಲ್ಲ ಅಂತ ಅವರು ಹೇಳ್ತಿದ್ದಾರೆ. ಆದರೆ ದೂರುದಾರ ಹೇಳ್ತಾ ಇರುವಂಥದ್ದು ನಾನು ಮಾತನಾಡಿರೋದು ಹೌದು ಅಂತ ದೂರುದಾರರು ಹೇಳ್ತಾ ಇರುವಂಥದ್ದು. ಹಾಗಾಗಿ ಸತ್ಯಾಸತ್ಯತೆ ಗೊತ್ತಾಗಬೇಕು. ಆ ಆಡಿಯೋ ನಿಜನ ಸುಳ್ಳು ಅನ್ನೋದು ಗೊತ್ತಾಗಬೇಕು ಅಂತಂದರೆ ಅದರ ಪರೀಕ್ಷೆ ಆಗಬೇಕು. ಪರೀಕ್ಷೆ ಆಗುತ್ತೆ. FSLಗೆ ಅದನ್ನು FSLಗೆ ಕಳುಹಿಸಲಾಗಿದೆ. ಅದರ ವರದಿ ಬರಬೇಕಾಗತ್ತೆ. ಅದರ ವರದಿ ಬಂದಾದ ನಂತರ ಮಾಹಿತಿ ಸಿಗುತ್ತೆ. ಮುನಿರತ್ನ ವಿರುದ್ಧ ಚೆಲುವರಾಜ ದೂರು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುನಿರತ್ನ ಪ್ರಕರಣಕ್ಕೆ ಇದೀಗ ಸ್ಫೋಟಕ ಟ್ವಿಸ್ಟ್ ಸಿಗ್ತಾ ಇದೆ. ಇದೀಗ ಈ ಪ್ರಕರಣದಲ್ಲಿ ಮತ್ತೊಂದು ಆಡಿಯೋ ವೈರಲ್ ಆಗಿದೆ. ಹನುಮಂತರಾಯಪ್ಪ ಮತ್ತೆ ಮಾರುತಿ ಎಂಬಾತ ಇಬ್ಬರು ಮಾತನಾಡಿರುವಂಥ ಆಡಿಯೋ ಈಗ ವೈರಲ್ ಆಗಿದೆ. ಹಾಗಾದರೆ ಆ ಆಡಿಯೋದಲ್ಲಿ ಏನಿದೆ, ಯಾಕೆ ಈ ಟ್ವಿಸ್ಟ್ ಹೇಳ್ತೀವಿ ನೋಡಿ. ಮುನಿರತ್ನ ವಿರುದ್ಧ ಈ ಚೆಲುವರಾಜು ದೂರನ್ನ ಕೊಡ್ತಾರೆ. ಅಂದರೆ ಜಾತಿ ನಿಂದನೆ ಆಗಿರ್ಬೋದು, ಕೊಲೆ ಬೆದರಿಕೆ, ಆಮೇಲೆ 30 ಲಕ್ಷ ರೂಪಾಯಿ ಬೇಡಿಕೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೂರನ್ನು ಯಾರು ಕೊಡ್ತಾರೆ, ಚೆಲುವರಾಜು ನೀಡ್ತಾರೆ. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಮುನಿರತ್ನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಗ್ತಾ ಇರುವಂಥ ಸ್ಫೋಟಕ ಟ್ವಿಸ್ಟ್ ಇದು ನೋಡಿ. ದೂರು ಕೊಟ್ಟ 1 ದಿನದ ಬಳಿಕ ಆಡಿಯೋ ವೈರಲ್ ಆಗಿದೆ. ಹನುಮಂತರಾಯಪ್ಪ ಮಾತನಾಡಿರುವಂಥ ಆಡಿಯೋ ಅಂತ ಹೇಳಲಾಗ್ತಾ ಇದೆ. ಗುತ್ತಿಗೆದಾರರ ಜೊತೆ ಮಾತನಾಡಿರುವಂಥ ಆಡಿಯೋ ಇದೆಯಲ್ಲ, ಈಗ ಈ ಒಂದು ಆಡಿಯೋ ಈಗ ವೈರಲ್ ಆಗಿದೆ. ನೀನು ನಮ್ಮವನು, ನಮ್ಮ ತಾಲೂಕಿನವನು, ಒಕ್ಕಲಿಗ ನೀನು, ಅಂದರೆ ಈ ರೀತಿಯ ಏಕವಚನದಲ್ಲೇ ಮಾತು. ನಾನು ಸರಿ ಮಾಡಿಸ್ತೀನಿ ಬಾ ಅಂಥೇಳಿ ಮಾತುಕತೆ ಶುರುವಾಗತ್ತೆ. DCP ಕಮಿಷನರ್ ಜೊತೆ ಬಾ, ನಾನೇ ಮಾತನಾಡ್ತೀನಿ ಅಂತ ಆ ಆಡಿಯೋದಲ್ಲಿ ಇದೆ. ಈ ಆಡಿಯೋದಲ್ಲಿ ಮತ್ತೊಂದು ವಿಚಾರ ಏನು ಅಂತಂದರೆ ಮುನಿರತ್ನ ಅವರ ಬಗ್ಗೆಯೂ ಕೂಡ ಮಾತನಾಡಿದ್ದಾರೆ. ಹಾಗಾಗಿ ಈ ಕೇಸ್ಗೆ ಈಗ ಟ್ವಿಸ್ಟ್ ಸಿಗ್ತಾ ಇರುವಂಥದ್ದು. ಇದು ಸತ್ಯನ ಸುಳ್ಳ ಗೊತ್ತಿಲ್ಲ.
ಈ ಆಡಿಯೋ ಕೂಡ FSLಗೆ ಕಳುಹಿಸಲಾಗುತ್ತಾ ಅಥವಾ ಏನೇನಾಗುತ್ತೋ, ಎಲ್ಲಿ ತನಕ ಹೋಗುತ್ತೆ ಗೊತ್ತಿಲ್ಲ. ಆದರೆ ಈಗ ಈ ಪ್ರಕರಣಕ್ಕೆ ಸಿಗ್ತಾ ಇರುವಂಥ ಮೇಜರ್ ಟ್ವಿಸ್ಟ್ ಇದು. ಆಡಿಯೋದಲ್ಲಿ ಮುನಿರತ್ನ ಒಳ್ಳೆಯವನು ಅಂತ ಚೆಲುವರಾಜು ಹೇಳಿರುವಂಥದ್ದು. ಈಗ ದೂರೇನು ಕೊಟ್ಟಿದ್ರಲ್ಲ, 30 ಲಕ್ಷ ರೂಪಾಯಿ ಬೇಡಿಕೆಯನ್ನು ಇಟ್ಟಿದ್ದಾರೆ, ಬೆದರಿಕೆ ಇದೆ, ನನಗೆ ಜೀವ ಬೆದರಿಕೆ ಕೊಟ್ಟಿದ್ದಾರೆ, ನನಗೆ ರಕ್ಷಣೆ ಬೇಕು ಅಂತೇಳಿ ದೂರನೇನು ಕೊಟ್ಟಿದ್ರಲ್ಲ, ಈಗ ಅದೇ ವ್ಯಕ್ತಿ ಹೇಳ್ತಾ ಇರುವಂಥದ್ದು ಮುನಿರತ್ನ ಒಳ್ಳೆಯವನು ಅಂತೇಳಿ. ಅಂದರೆ ಆಡಿಯೋದಲ್ಲಿ ವೇಲುನಾಯಕ್ ಒತ್ತಡಕ್ಕೆ ಮಣಿದು ದೂರನ್ನ ಕೊಟ್ರ ಚೆಲುವರಾಜು ಅನ್ನುವಂಥ ಅನುಮಾನ, ಈ ರೀತಿಯ ಪ್ರಶ್ನೆ ಈಗ ಶುರುವಾಗ್ತಾ ಇರುವಂಥದ್ದು. ಸೊ ಹಂಗಾಗಿ ಯಾವ ಕಾರಣಕ್ಕಾಗಿ ಇವರು ದೂರನ್ನ ಕೊಟ್ಟಿದ್ರು ಅಂತೇಳಿ, ಹಾಗಾದರೆ ಆ ಆಡಿಯೋದಲ್ಲಿ ಯಾವ ರೀತಿಯಾಗಿ ಮಾತುಕತೆ ಆಗಿದೆ? ಸೊ ದೂರು ಕೊಟ್ಟಿರುವಂತಹ 1 ದಿನದ ಬಳಿಕ ಈ ಆಡಿಯೋ ವೈರಲ್ ಆಗಿದೆ. ಮೊನ್ನೆ ದೂರು ಕೊಟ್ಟಿದ್ರಲ್ಲ, ದೂರು ಕೊಟ್ಟಾದ ನಂತರ ಅರೆಸ್ಟ್ ಆದರು, ದೂರು ಕೊಟ್ಟಾದ ಮೇಲೆ ಆಡಿಯೋ ವೈರಲ್ ಆಗುತ್ತೆ. ಬಟ್ ಈಗ ಆ ಆಡಿಯೋ ಈಗ ನಮಗೆ ಸಿಕ್ಕಿರುವಂಥದ್ದು. ಅಂದರೆ ಆ ಆಡಿಯೋದಲ್ಲಿ ದೂರುದಾರ ಚೆಲುವರಾಜು ಮಾತನಾಡಿರುವಂಥ ಆಡಿಯೋ, ಅದರಲ್ಲಿ ಮುನಿರತ್ನ ಬಗ್ಗೆ ಮಾತನಾಡಿದ್ದಾರೆ, ಮುನಿರತ್ನ ಒಳ್ಳೆಯವರು ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ. ಹಾಗಾದರೆ ಏಕಾಏಕಿ ಮುನಿರತ್ನ ಈ ರೀತಿಯಾಗಿ ಕೆಟ್ಟವರಾಗ್ಬಿಟ್ರ? ಅವರ ಬಾಯಿಯಿಂದ ಈ ರೀತಿಯ ಭಾಷೆಗಳ, ಇಂಥ ಪದಗಳ, ಎಂತೆಂಥ ಭಾಷೆಗಳು, ಎಂತೆಂಥ ಪದಗಳು, ಆ ಆಡಿಯೋ ಕೇಳಿಸ್ಕೊಂಡವರಿಗೆ ಗೊತ್ತಿರುತ್ತೆ ಯಾವ ರೀತಿಯಾಗಿ ಮಾತನಾಡಿದರು. 30 ಲಕ್ಷ ರೂಪಾಯಿ ಯಾಕೆ ಡಿಮ್ಯಾಂಡನ್ನು ಇಟ್ಟಿದ್ರು ಅಂತೇಳಿ. 30 ಲಕ್ಷ ರೂಪಾಯಿ ಡಿಮ್ಯಾಂಡನ್ನು ಇಟ್ಟಿದ್ರು, ಪ್ರತಿ ತಿಂಗಳಿಗೆ 1 ಲಕ್ಷ ರೂಪಾಯಿ ಕೊಡಬೇಕು ಅನ್ನೋ ಮಾತುಕತೆ ಆಗಿತ್ತಂತೆ. ಅಂದರೆ 3 ವರ್ಷಕ್ಕೆ 36 ಲಕ್ಷ ರೂಪಾಯಿ ಆಯಿತು. 6 ಲಕ್ಷ ರೂಪಾಯಿ ಬೇಡಪ್ಪ, 30 ಲಕ್ಷ ಕೊಡು ಅಂತೇಳಿ ಈತ ಡಿಮ್ಯಾಂಡ್ ಇಟ್ಟಿದ್ದ ಶಾಸಕರು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್, ಫೋನ್ ಸಂಪರ್ಕದಲ್ಲಿದ್ದಾರೆ. ವಿಶ್ವನಾಥ್, ಈ ಪ್ರಕರಣಕ್ಕೆ ಸಿಗ್ತಾ ಇರುವಂಥ ಮೇಜರ್ ಟ್ವಿಸ್ಟ್ ಇದು. ಅಂದರೆ ಚೆಲುವರಾಜು, ಅಂದರೆ ದೂರನ್ನ ಕೊಟ್ಟಿರುವಂಥ ಚೆಲುವರಾಜು ಮುನಿರತ್ನ ಅವರು ಒಳ್ಳೆಯವರು ಅಂತ ಹೇಳ್ತಾರೆ, ಮತ್ತು ಅವರೇ ಈಗ ದೂರನ್ನ ಕೊಟ್ಟಿದ್ದಾರೆ. ಏನಿದ್ರ ಕತೆ ಅಂತ? ಹೇಮಕುಮಾರ್, ಖಂಡಿತವಾಗ್ಲು ಈಗಾಗಲೇ ಮುನಿರತ್ನ ವಿರುದ್ಧವಾಗಿ ದೂರು ಕೊಟ್ಟಂತಹ 1 ದಿನದ ಬಳಿಕ ಈಗ ಚೆಲುವರಾಜು ಮಾತನಾಡಿದ್ದಾರೆ ಎನ್ನಲಾದ ಮತ್ತೊಂದು ಆಡಿಯೋ ಕೂಡ ವೈರಲ್ ಆಗ್ತಾ ಇದೆ. ಇದಕ್ಕೂ ಮೊದಲು ಏನು ಮುನಿರತ್ನ ಅವರು ಚೆಲುವರಾಜು ಅವರಿಗೆ ಹೀನಾಯವಾಗಿ ನಿಂತಿದ್ದಾರೆ, ಜಾತಿ ನಿಂದನೆ ಮಾಡಿದ್ದಾರೆ ಮತ್ತು ಕೊಲೆ ಬೆದರಿಕೆ ಹಾಕಿದ್ದಾರೆ ಎನ್ನಲಾದಂತಹ ಆಡಿಯೋ ಕೂಡ ವೈರಲ್ ಆಗಿತ್ತು. ಆ ಆಡಿಯೋ ಆಧಾರದ ಮೇಲೆ ಈಗ ಕಂಪ್ಲೇಂಟ್ ಕೂಡ ರಿಜಿಸ್ಟರ್ ಆಗಿದೆ. ಸದ್ಯಕ್ಕೆ ಈ ಚೆಲುವರಾಜು ಮತ್ತೊಂದು ಆಡಿಯೋ ಕೂಡ ವೈರಲ್ ಆಗಿದೆ. ಅದು ವಾಟ್ಸಪ್ ಕಾಲ್ ನಲ್ಲಿ ಮಾತನಾಡಿರುವಂತಹ ಆಡಿಯೋ ಅದು. ಈ ಕಾಂಗ್ರೆಸ್ ಮುಖಂಡ ಹನುಮಂತರಾಯಪ್ಪ ಹಾಗೂ ಚೆಲುವರಾಜು ಸ್ನೇಹಿತ ಮಾರುತಿ ಮಾತನಾಡಿರುವಂತಹ ಆಡಿಯೋ ಎನ್ನಲಾಗ್ತಾ ಇದೆ. ಸದ್ಯಕ್ಕೆ ಕಳೆದ ಕೆಲ ದಿನಗಳ ಹಿಂದೆ ಚೆಲುವರಾಜು ಮೇಲೆ ಕೆಲವರು ಹಲ್ಲೆಗೆ ಮುಂದಾಗಿದ್ರಂತೆ. ಏನು ಚೆಲುವರಾಜು ಮೇಲೆ ಅಟ್ಯಾಕ್ ಮಾಡಿದ್ದು ವೇಲುನಾಯಕ್ ಅಂತ ಚೆಲುವರಾಜು ನಂದಿನಿಲೋಟ ಠಾಣೆಗೂ ಕೂಡ ದೂರು ನೋಡೋದಕ್ಕೆ ಮುಂದಾಗಿರ್ತಾರೆ. ಈ ವೇಳೆ ಹನುಮಂತರಾಯಪ್ಪ ಚೆಲುವರಾಜು ಮೊಬೈಲ್ಗೆ ವಾಯ್ಸ್ ನೋಟ್ ಕೂಡ ಕಳಿಸಿದಾರಂತೆ. ನೀನು ನಮ್ಮವನು, ನಮ್ಮ ತಾಲೂಕಿನವನು, ಒಕ್ಕಲಿಗ ನೀನು, ನಾನ್ ಸರಿ ಮಾಡ್ತೀನಿ, ಬಾ ವೇಲುನಾಯಕ್ ಜೊತೆ ಮಾತನಾಡಿಸ್ತೀನಿ ಅನ್ನೋ ಒಂದು ಹಿನ್ನೆಲೆಯಲ್ಲೂ ಕೂಡ ಅವರು ಹೇಳಿದ್ದಾರೆ ಎನ್ನುವಂತಹ ಆಡಿಯೋ ಇದು. ಇದು DCP ಕಮಿಷನರ್ ಜೊತೆ ಬಾ, ನಾನೇ ಮಾತನಾಡಿಸ್ತೀನಿ ಎಂದು ಕೂಡ ಆಡಿಯೋದಲ್ಲಿ ಹನುಮಂತರಾಯಪ್ಪ ಹೇಳಿದಾರಂತೆ. ಈ ಆಡಿಯೋ ಕಳಿಸೋದಕ್ಕೆ ಕಾರಣ ಏನು ಅಂದ್ರೆ, ಚೆಲುವರಾಜು ಮೇಲೆ ವೇಲು ಅಟ್ಯಾಕ್ ಮಾಡ್ತಿಲ್ಲ ಅನ್ನೋದನ್ನ ಹನುಮಂತರಾಯಪ್ಪ ಚೆಲುವರಾಜುಗೆ ತಿಳಿಸುವಂತಹ ಪ್ರಯತ್ನವನ್ನು ಕೂಡ ನಡೆಸಿದ್ದಾರೆ ಅಂತ ಹೇಳಲಾಗಿದೆ. ಇನ್ನು ಇದೇ ವಿಚಾರವಾಗಿ ಚೆಲುವರಾಜು ಸ್ನೇಹಿತ ಮಾರುತಿ ಎಂಬಾತನ ಜೊತೆ ಈ ಚೆಲುವರಾಜು ಏನಿದ್ದಾರೆ ಅವರ ಸ್ನೇಹಿತ ಮಾರುತಿಯವ್ರ ಜೊತೆ ಕೂಡ ಮಾತನಾಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಈ ಆಡಿಯೋದಲ್ಲಿ MLA ಮುನಿರತ್ನ ಒಳ್ಳೆಯವನು ಅಂತ ಚೆಲುವರಾಜು ಕೂಡ ಮಾತನಾಡಿದ್ದಾರೆ. ಸದ್ಯ ಈ ಆಡಿಯೋ ಏನಿದೆ, ಈ ಆಡಿಯೋ ಈಗ ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸವಾಗಿರುವಂತದ್ದು. ಒಂದ್ ಕಡೆ ಚೆಲುವರಾಜು ಮುನಿರತ್ನ ಅವರ ಒಳ್ಳೆಯವರು ಅಂತಾರೆ, ಮತ್ತೊಂದ್ ಕಡೆ ಈ ವೇಲುನಾಯಕರ ಜೊತೆ ಸೇರ್ಕೊಂಡು ಕಂಪ್ಲೇಂಟ್ ಅನ್ನು ಕೂಡ ಕೊಡ್ತಾರೆ. ಇದು ಏನು ಅಂತ ಸರಿಯಾದಂತಹ ಅರ್ಥ ಕೂಡ ಯಾರಿಗೂ ಕೂಡ ಆಗ್ತಾ ಇಲ್ವಂತ. ಏನು ಒತ್ತಡಕ್ಕೆ ಮಾಡಿದ್ರು ಈ ರೀತಿಯಾದಂತಹ ಕಂಪ್ಲೇಂಟ್ ಅನ್ನ ಏನಾದ್ರು ಕೊಟ್ರ ಅನ್ನೋ ಒಂದು ಹಿನ್ನೆಲೆಯಲ್ಲೂ ಕೂಡ ಸಾಕಷ್ಟು ಚರ್ಚೆಗಳು ಕೂಡ ನಡೀತಾ ಇರುವಂತದ್ದು. ಇನ್ನು ಈ ಆಡಿಯೋವನ್ನೇನಾದ್ರೂ ಇಟ್ಕೊಂಡು ಮತ್ತೆ ಆ ಕೇಸ್ನಲ್ಲಿ ಏನಾದ್ರು ಟ್ವಿಸ್ಟ್ ಮಾಡುವಂತಹ ಕೆಲಸವನ್ನು ಕೂಡ ಮುನಿರತ್ನ ಕಡೆಯವರು ಮಾಡ್ತಾರೆ ಅನ್ನೋದನ್ನು ಕೂಡ ಕಾದ್ ನೋಡ್ಬೇಕಾಗಿದೆ. ಒಟ್ಟಾರೆಯಾಗಿ ಈ ಆಡಿಯೋ ಏನಿದೆ, ಈ ಆಡಿಯೋ ಆಧಾರದಲ್ಲಿ ಹೇಳೋದಾದ್ರೆ ಇಲ್ಲಿ ಮುನಿರತ್ನ ಅವರನ್ನ ಒಳ್ಳೆಯವರು ಅಂತ ಚೆಲುವರಾಜು ಕರೆದಿರುವಂತದ್ದು. ಆದ್ರೆ ಕಂಪ್ಲೇಂಟ್ ಅನ್ನ ಯಾಕೆ ರಿಜಿಸ್ಟರ್ ಮಾಡಿದ್ರು, ಯಾಕೆ ಜೀವ ಬೆದರಿಕೆ ಹಾಕಿದ್ದಾರೆ ಅಂತ ಹೇಳಿದ್ದಾರೆ ಅನ್ನೋ ಒಂದು ಸಾಕಷ್ಟು ಸಂಶಯಗಳು ಕೂಡ ಇಲ್ಲಿ ಹುಟ್ಟು ಹಾಕೊಳ್ತಾ ಇರುವಂತದ್ದು. ಹೀಗಾಗಿ ಈ 2 ಆಡಿಯೋಗಳನ್ನ
ತಾಳೆ ಹಾಕಿ ನೋಡಿದಂತಹ ಸಂದರ್ಭದಲ್ಲಿ ಇಲ್ಲಿ ಯಾರದ್ದು ತಪ್ಪು ಯಾರದ್ದು ಸರಿ ಅನ್ನೋ ಒಂದು ಸಾಕಷ್ಟು ಚರ್ಚೆಗಳು ಕೂಡ ಆಗ್ತಾ ಇರುವಂಥದ್ದು. ಮುಂದಿನ ದಿನಮಾನಗಳಲ್ಲಿ ಈ ಒಂದು ಪ್ರಕರಣಕ್ಕೆ ಈ ಆಡಿಯೋ ಕೂಡ ಸಾಕಷ್ಟು ಟ್ವಿಸ್ಟ್ ಅನ್ನು ಕೂಡ ಕೊಡಬಹುದಾದಂತಹ ಸಾಧ್ಯತೆಗಳು ಕೂಡ ಇದೆ ಹೇಮಕುಮಾರ್. ವಿಶ್ವನಾಥ್, ಈ ಆಡಿಯೋವನ್ನ ಮತ್ತೆ ಮುನಿರತ್ನ ಅವರ ಮಾತುಗಳನ್ನ ಕೇಳ್ತಾ ಇದ್ರೆ ಒಂದಕ್ಕೊಂದು ಸಿಂಕ್ ಇರೋ ತರಾನೇ ಕಾಣ್ತಾ ಇದೆ. ಅಂದ್ರೆ ನನಗೇನು ಗೊತ್ತಿಲ್ಲ, ಇದೆಲ್ಲವೂ ಕೂಡ ರಾಜಕೀಯ ಪ್ರೇರಿತ ಅನ್ನುವಂಥ ಹೇಳಿಕೆಗಳು. ಮತ್ತೆ ಈ ಒಂದು ಆಡಿಯೋವನ್ನ ನೋಡ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ರಾಜಕೀಯ ನಡೀತಾ ಇದೆ ಇದರಲ್ಲಿ. ಶಿವಕುಮಾರ್, ರಾಜಕೀಯದಲ್ಲಿ ತಂತ್ರ ಕುತಂತ್ರ ಎಲ್ಲವೂ ಕೂಡ ಇರುವಂತದ್ದು. ಯಾಕಂತಂದ್ರೆ ಎಲೆಕ್ಷನ್ ಸಂದರ್ಭದಲ್ಲಿ ಕೆಲವೊಂದು ಬಣಗಳಿರುತ್ತೆ. ಅದರಲ್ಲೂ ಕೂಡ ಅಪೋಸಿಟ್ ಕ್ಯಾಂಡಿಡೇಟ್ ನ ಯಾವ ರೀತಿ ಸೋಲಿಸಬೇಕು, ಅದನ್ನ ಯಾವ ರೀತಿ ಕಟ್ಟಿ ಹಾಕಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲೂ ಕೂಡ ಸಾಕಷ್ಟು ತಂತ್ರಗಾರಿಕೆಯನ್ನ ಒಂದು ಪಕ್ಷದ ವಿರುದ್ಧವಾಗಿ ಮತ್ತೊಂದು ಪಕ್ಷ ಮಾಡೋದು ಸಹಜ. ಆದ್ರೆ ಈಗಾಗಲೇ ಎಲೆಕ್ಷನ್ ಕೂಡ ಮುಗಿದಿರುವಂತದ್ದು. ಬಿಜೆಪಿಯಿಂದ RR ನಗರದಿಂದ ಈಗಾಗಲೇ ಮುನಿರತ್ನ ಕೂಡ ಗೆದ್ದು ಬಂದಿದ್ದಾರೆ. ಈ ಹಿನ್ನೆಲೆಯಲ್ಲಿ ನೋಡೋದಾದ್ರೆ ಅವರ ಪ್ರಾಬಲ್ಯ ಕೂಡ ಸಾಕಷ್ಟು ಇದೆ ಕ್ಷೇತ್ರದಲ್ಲಿ. ಹೀಗಾಗಿ ಕಾಂಗ್ರೆಸ್ನವರು ಕೂಡ ಹೇಗಾದ್ರೂ ಮಾಡಿ ಮುನಿರತ್ನ ಅವರನ್ನ ಹಣಿಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಈ ರೀತಿ ಮಾಡಿದ್ರ ಅನ್ನೋ ಒಂದು ಚರ್ಚೆಗಳು ಕೂಡ ಆಗ್ತಾ ಇರುವಂತದ್ದು. ಆದ್ರೆ ಮತ್ತೊಂದು ಕಡೆ ಮುನಿರತ್ನ ಅವರು ಕೂಡ ಮಾತನಾಡಿದ್ದಾರೆ ಎನ್ನಲಾದಂತಹ ಆಡಿಯೋ ಏನು ವೈರಲ್ ಆಗಿತ್ತಲ್ಲ, ಅದರಲ್ಲೂ ಕೂಡ ಅವಾಚ್ಯ ಶಬ್ದಗಳನ್ನ ಬಳಸೋದಾಗಿರ್ಬಹುದು, ಒಂದು ಜಾತಿಯನ್ನ ನಿಂದಿಸೋದಾಗಿರ್ಬಹುದು, ಮತ್ತೊಂದು ಕಡೆ ಕೊಲೆ ಬೆದರಿಕೆ ಹಾಕೋದಾಗಿರ್ಬೋದು, ಈ ರೀತಿಯಾದಂತಹ ಕೃತ್ಯವನ್ನು ಕೂಡ ಮಾಡಿದ್ದಾರೆ ಅನ್ನೋ ಒಂದು ಗಂಭೀರ ಆರೋಪ ಕೂಡ ಮುನಿರತ್ನ ಮೇಲಿದೆ. ಹೀಗಾಗಿನೇ ಅವರ ವಾಯ್ಸ್ ಸ್ಯಾಂಪಲ್ ಅನ್ನು ಕೂಡ ತೆಗೆದುಕೊಂಡು FSL ಗೆ ಕಳಿಸುವಂತ ಕೆಲಸವನ್ನ ಅಧಿಕಾರಿಗಳು ಮಾಡ್ತಾ ಇರುವಂತದ್ದು. FSL ನಲ್ಲಿ ಏನಾದರೂ ವಾಯ್ಸ್ ಮ್ಯಾಚ್ ಆಯ್ತು ಅಂತಂದ್ರೆ ಅವಾಗ ಸಂಕಷ್ಟ ಕೂಡ ಎದುರಾಗುತ್ತೆ. ಆದ್ರೆ ಈ ಆಡಿಯೋವನ್ನು ಏನು ಚೆಲುವರಾಜು ಒಂದು ಆಡಿಯೋದಲ್ಲಿ ಮುನಿರತ್ನ ಒಳ್ಳೆಯವರು ಅಂತ ಹೇಳಿರುವಂತದ್ದು, ಇದು ಕೂಡ ಈ ಒಂದು ಪ್ರಕರಣಕ್ಕೆ ಟ್ವಿಸ್ಟ್ ಕೊಡಬಹುದು. ಆದ್ರೆ ಇಲ್ಲಿ ಜಾತಿ ನಿಂದನೆಯಂತಹ ಪ್ರಕರಣಗಳು ದಾಖಲಾದಂತಹ ಸಂದರ್ಭದಲ್ಲಿ ತುಂಬಾ ಹುಷಾರಾಗಿ ಹ್ಯಾಂಡಲ್ ಮಾಡ್ತಾರೆ ಪೊಲೀಸ್ನವರು ಕೂಡ. ಹೀಗಾಗಿ ಒಬ್ಬ ಜನಪ್ರತಿನಿಧಿಯಾಗಿ ಈ ರೀತಿಯಾಗಿ ಮಾತನಾಡ್ತಾರೆ ಅಂತಂದ್ರೆ ಅದು ನಿಜಕ್ಕೂ ಕೂಡ ಶಾಕಿಂಗ್ ವಿಷಯ ಅನ್ನೋದು ಎಲ್ಲ ಕ್ಷೇತ್ರದಲ್ಲಿ ಮಾತನಾಡ್ಕೊಳ್ತಿರುವಂತಹ ಜನದ ಮಾತು ಕೂಡ ಆಗಿದೆ. ಹೀಗಾಗಿ ರಾಜಕೀಯ ವಲಯದಲ್ಲೂ ಮತ್ತು ರಾಜಕೀಯ ಜಟಾಪಟಿಗೂ ಕೂಡ ಕಾರಣ ಆಗಿರುವಂತದ್ದು. ಮುಂದಿನ ದಿನಮಾನಗಳಲ್ಲಿ ಇದು ರಾಜಕೀಯ ಪ್ರೇರಿತನ ಅಥವಾ ಬೇಕಂತಲೇ ಮಾಡಿದ್ದ, ಅಥವಾ ಮುನಿರತ್ನ ಅವರೇ ಈ ರೀತಿ ಮಾತನಾಡಿದ್ದ, ಅಥವಾ ಅವ್ರಿಗೆ ಯಾರಾದ್ರೂ ಅಪ್ರೋಚ್ ಮಾಡಿದ್ರ, ಈ ಎಲ್ಲಾ ಅಂಶಗಳಿಗೂ ಕೂಡ ಪೊಲೀಸರ ತನಿಖೆ ನಂತರ ಕೆಲವೊಂದು ಸತ್ಯಾಂಶಗಳು ಹೊರಗಡೆ ಬರಬೇಕಾಗಿದೆ. ಸದ್ಯಕ್ಕಂತೂ ಈ ಮತ್ತೊಂದು ಆಡಿಯೋ ಏನಿದೆ ಇದು ಸಾಕಷ್ಟು ಸಂಚಲನವನ್ನು ಈ ಪ್ರಕರಣದಲ್ಲಿ ಮೂಡಿಸುವಂತದ್ದು ಹೇಮಕುಮಾರ್. ಎಸ್ ಓಕೆ, ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.